ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಸಿನಿಫೋರ್ಟ್. ಗೋಲ್ಡನ್ ಸ್ಟಾರ್ ಗಣೇಶ್ ಸಿನಿಮಾಗೆ ನಾಯಕಿ ಫಿಕ್ಸ್. ಶೋಕ್ದರ್ ಧನ್ವೀರ್ ಅವರ ಸಿನಿಮಾಗೆ ಕೊನೆಗೂ ಸಿಕ್ತು ಬಿಡುಗಡೆಯ ಭಾಗ್ಯ. ಕ್ರೇಜಿ ಸ್ಟಾರ್ ರವಿಚಂದ್ರನ್ ಅವರ ನಿರ್ದೇಶನದ ಮುಂದಿನ ಸಿನಿಮಾ, ರಾಕಿಂಗ್ ಸ್ಟಾರ್ ಯಶ್ ಅವರ ಟಾಕ್ಸಿಕ್ ಸಿನಿಮಾದ ಹೊಸ ಅಪ್ಡೇಟ್ ಹಾಗೂ ಇನ್ನು ಮುಂತಾದ ಸಿನಿಮಾ ವಿಚಾರಗಳನ್ನ ಈ ಒಂದು ವಿಡಿಯೋದಲ್ಲಿ ನೋಡೋಣ ಅಂತ ಹೇಳ್ತಾ, ಚಾನಲ್ಗೆ ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರೀತಿಯಿಂದ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಶುರು ಮಾಡೋಣ ಬನ್ನಿ. ಮೊದಲಿಗೆ ಡಾಕ್ಟರ್ ಶಿವರಾಜ್ ಕುಮಾರ್ ಅವರು ಅವರ ಆರೋಗ್ಯ ಸಮಸ್ಯೆಯಿಂದ ಯಾವುದೇ ಸಿನಿಮಾ ಕೆಲಸಗಳನ್ನ ಮಾಡ್ತಾ ಇರಲಿಲ್ಲ. ಅವರ ಸಿನಿಮಾ ಕೆಲಸಗಳನ್ನ ಸ್ವಲ್ಪ ಮಟ್ಟಿಗೆ ನಿಲ್ಲಿಸಿದ್ರು ಕೂಡ. ಬಟ್ ಇವಾಗ ಅವರ ಆರೋಗ್ಯ ಸುಧಾರಿಸಿರೋದ್ರಿಂದ ಮತ್ತೆ ಎಂದಿನಂತೆ ಶಿವಣ್ಣ ತಮ್ಮ ಮುಂದಿನ ಸಿನಿಮಾದ ಕೆಲಸ ಶುರು ಮಾಡಿದ್ದು, ಸಿನಿಮಾಗಾಗಿ ಮತ್ತೆ ಮೇಕಪ್ ಹಚ್ಚಿ ಕಂಬ್ಯಾಕ್ ಮಾಡಿದ್ದಾರೆ. ಅಂದ ಹಾಗೆ ಈ ಸಿನಿಮಾಗೆ ಕಾರ್ತಿಕ್ ಅದ್ವೈತ್ ಅವರು ನಿರ್ದೇಶನ ಮಾಡ್ತಾ ಇದ್ದು, ಸದ್ಯ ಈ ಸಿನಿಮಾಗೆ ಶಿವಣ್ಣ 131 ಅಂತ ಕರಿತಾ ಇದ್ದು, ಸಿನಿಮಾದ ಟೈಟಲ್ ಅನ್ನ ಆದಷ್ಟು ಬೇಗ ಫೈನಲ್ ಮಾಡಲಿದೆ ಸಿನಿಮಾ ತಂಡ. ಅಂಡ್ ಈಗಾಗಲೇ 25% ಚಿತ್ರದ ಚಿತ್ರೀಕರಣವನ್ನ ಪೂರ್ಣಗೊಳಿಸಿರುವ ನಿರ್ದೇಶಕರು ಇದೀಗ ಶಿವರಾಜ್ ಕುಮಾರ್ ಅವರ ಭಾಗದ ಶೂಟಿಂಗ್ ಅನ್ನ ಪ್ಲಾನಿಂಗ್ ಮಾಡಿದ್ದಾರೆ. ಅಂಡ್ ಈ ಸಿನಿಮಾದಲ್ಲಿ ಶಿವರಾಜ್ ಕುಮಾರ್ ಅವರು ದೇವ್ ಅನ್ನೋ ಪಾತ್ರದಲ್ಲಿ ಕಾಣಿಸ್ಕೊಳ್ತಾ ಇದ್ದು, ಇವರೊಟ್ಟಿಗೆ ಗುಲ್ಟು ಖ್ಯಾತಿಯ ನವೀನ್ ಶಂಕರ್ ಅವರು ಕೂಡ ಇದೇ ಮೊದಲ ಬಾರಿಗೆ ಶಿವರಾಜ್ ಕುಮಾರ್ ಅವರ ಜೊತೆ ಸ್ಕ್ರೀನ್ ಶೇರ್ ಮಾಡ್ತಾ ಇರೋದು ಸಿನಿಮಾ ಮೇಲೆ ಇನ್ನಷ್ಟು ನಿರೀಕ್ಷೆ ಮೂಡಿಸಿದೆ ಅಂತ ಹೇಳ್ತೀನಿ. ಒಟ್ನಲ್ಲಿ ಶಿವಣ್ಣ ಕಂಬ್ಯಾಕ್ ಮಾಡಿದ್ದು ಅವರ ಅಭಿಮಾನಿಗಳಿಗೆ ಖುಷಿ ಕೊಟ್ಟಿದೆ. ಮುಂಗಾರು ಮಳೆ ಸಿನಿಮಾದ ನಿರ್ಮಾಪಕ ಮತ್ತು ನಿರ್ದೇಶಕರಾದ ಇ ಕೃಷ್ಣಪ್ಪ ಮತ್ತು ಯೋಗರಾಜ್ ಭಟ್ ಕಾಂಬಿನೇಷನ್ ನಲ್ಲಿ ತಯಾರಾಗ್ತಿರೋ ಸಿನಿಮಾ ಮನದ ಕಡಲು. ಈ ಸಿನಿಮಾಗೆ ವಿ ಹರಿಕೃಷ್ಣ ಅವರು ಸಂಗೀತ ನೀಡಿದ್ದು, ಸಂತೋಷ್ ರೈ ಪಾತಾಜಿ ಅವರ ಕ್ಯಾಮ್ರಾ ವರ್ಕ್ ಸಿನಿಮಾ ಆಗಿದ್ದು, ಸಿನಿಮಾದಲ್ಲಿ ಸುಮುಖ್, ರಾಶಿಕಾ ಶೆಟ್ಟಿ ಮತ್ತು ಅಂಜಲಿ ಅನ್ನೋ ಹೊಸ ಕಲಾವಿದರು ಆಕ್ಟ್ ಮಾಡಿದ್ದು, ಸಿನಿಮಾದ ಪ್ರಚಾರ ಕಾರ್ಯ ಶುರುವಾಗಿದ್ದು, ಹಲವು ಹಾಡುಗಳು ಬಿಡುಗಡೆಯಾಗಿದ್ದು ಸೌಂಡ್ ಮಾಡುವಲ್ಲಿ ಸೋತಿವೆ. ಇನ್ನ ಇದೇ ಮಾರ್ಚ್ 28ಕ್ಕೆ ಸಿನಿಮಾ ರಿಲೀಸ್ ಮಾಡೋದಾಗಿ ಕನ್ಫರ್ಮ್ ಮಾಡಿದೆ ಸಿನಿಮಾ ತಂಡ. ಇನ್ನ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಅವರು ಮತ್ತೊಂದು ಸಿನಿಮಾಗೆ ನಿರ್ದೇಶನ ಮಾಡ್ತಾ ಇದ್ದು, ಯಾವುದೇ ಸೌಂಡ್ ಮಾಡದೆ ಸಿನಿಮಾದ 70% ಚಿತ್ರೀಕರಣ ಮುಗಿಸಿದ್ದಾರೆ. ಅಂಡ್ ಈ ಸಿನಿಮಾಗೆ ನಾಯಕನಾಗಿ ರವಿಚಂದ್ರನ್ ಅವರ ಮಗ ವಿಕ್ರಮ್ ರವಿಚಂದ್ರನ್ ನಟಿಸ್ತಾ ಇದ್ದು, ಸಿನಿಮಾದ ಕೆಲವು ಪೋಸ್ಟರ್ ಗಳು ರಿಲೀಸ್ ಆಗಿದ್ದು, ವಿಚಿತ್ರ ಮೇಕಪ್ ಗಳಲ್ಲಿ ರವಿಚಂದ್ರನ್ ಹಾಗೂ ಮನೋರಂಜನ್ ಕಾಣಿಸಿಕೊಂಡಿದ್ದು, ಐ ಆಮ್ ಗಾಡ್ ದ ಕ್ರೇಜಿ ಅಂತ ಸಿನಿಮಾಗೆ ಟೈಟಲ್ ಇದ್ದು, ಇದಿನ್ನು ಅಧಿಕೃತವಾಗಿ ಅನೌನ್ಸ್ ಆಗಬೇಕಿದೆ. ಕೆಲವು ಮೂಲಗಳ ಪ್ರಕಾರ ಈ ಸಿನಿಮಾ ಬೇರೆ ಭಾಷೆಯ ಸಿನಿಮಾ ರೀಮೇಕ್ ಅಂತ ಗೊತ್ತಾಗಿದ್ದು, ಸಿನಿಮಾ ಬಗ್ಗೆ ಅಸಮಾಧಾನದ ಮಾತುಗಳು ಕೇಳಿ ಬರ್ತಾ ಇದ್ದು, ಈ ಸಿನಿಮಾ ಆದ್ರೂ ರವಿಚಂದ್ರನ್ ಅವರಿಗೆ ಕೈ ಹಿಡಿಯುತ್ತಾ ಕಾದು ನೋಡಬೇಕು. ನಟ ಕೃಷ್ಣ ಅಜಯ್ ರಾವ್ ಅವರ ಇತ್ತೀಚಿನ ಯಾವ ಸಿನಿಮಾನು ಸಕ್ಸಸ್ ಕಾಣ್ತಿಲ್ಲ. ಅದು ಯಾಕೆ ಅಂತ ಸ್ವತಃ ಕೃಷ್ಣ ಅಜಯ್ ರಾವ್ ಅವರಿಗೆ ಗೊತ್ತಿದೆ ಕೂಡ. ಇನ್ನ ಅವರ ಮುಂದಿನ ಸಿನಿಮಾ ಪವನ್ ಭಟ್ ಅವರ ನಿರ್ದೇಶನದ ಒಂದು ಕೋರ್ಟ್ ಡ್ರಾಮಾ ಇರುವಂತ ಆಕ್ಷನ್ ಸಿನಿಮಾ ಯುದ್ಧಕಾಂಡ. ಈ ಸಿನಿಮಾ ಏಪ್ರಿಲ್ ತಿಂಗಳಲ್ಲಿ ರಿಲೀಸ್ ಮಾಡೋದಾಗಿ ಸಿನಿಮಾ ತಂಡ ಹೇಳಿಕೊಂಡಿದೆ. ಇದೇ ಶಿವರಾತ್ರಿ ಹಬ್ಬದ ದಿನ ಹೊಸ ಪೋಸ್ಟರ್ ಒಂದನ್ನ ರಿಲೀಸ್ ಮಾಡೋದರ ಮೂಲಕ ಕನ್ಫರ್ಮ್ ಮಾಡಿದೆ ಸಿನಿಮಾ ತಂಡ. ನೋಡೋಣ ಈ ಸಿನಿಮಾ ಆದ್ರೂ ಅಜಯ್ ರಾವ್ ಅವರ ಕೈ ಹಿಡಿಯುತ್ತಾ ಅಂತ. ನಿರ್ದೇಶಕ ಕಮ್ ನಿರ್ಮಾಪಕ ದಯಾಳ ಪದ್ಮನಾಭನ್ ಅವರ ನಿರ್ಮಾಣದ ರವಿ ಕಿರಣ್ ಮತ್ತು ಚೇತನ್ SP ಅವರ ನಿರ್ದೇಶನದ ಹಾಗೂ ಕಿಚ್ಚ ಸುದೀಪ್ ಅವರ ಮ್ಯಾಕ್ಸ್ ಮತ್ತು ಜಟ್ಟ ಸಿನಿಮಾದ ಖ್ಯಾತಿ ಸುಕೃತ ವಾಗ್ಲೆ ಅವರು ಮೈನ್ ಲೀಡ್ ಅಲ್ಲಿ ಕಾಣಿಸಿಕೊಂಡಿರೋ ಸಿನಿಮಾ ಕಪಟಿ. ಅಂಡ್ ಈ ಸಿನಿಮಾ ಒಂದು ಸೈಕಾಲಜಿಕಲ್ ಥ್ರಿಲ್ಲರ್ ಆಗಿದ್ದು, ಸೈಬರ್ ಕ್ರೈಮ್ಗೆ ಸಂಬಂಧಪಟ್ಟ ಕತೆ ಹೊಂದಿದ್ದು, ಸಿನಿಮಾ ಇದೇ ಮಾರ್ಚ್ 7ಕ್ಕೆ ತೆರೆಗೆ ಬರಲಿದೆ. ನಟ ಪ್ರಜ್ವಲ್ ದೇವರಾಜ್ ಅವರ ಮುಂದಿನ ಸಿನಿಮಾ ರಾಕ್ಷಸ. ಈ ಸಿನಿಮಾಗೆ ಮಮ್ಮಿ ಸಿನಿಮಾ ನಿರ್ದೇಶಕ ಲೋಹಿತ್ ಅವರು ಡೈರೆಕ್ಷನ್ ಮಾಡಿದ್ದು, ಪ್ರಜ್ವಲ್ ದೇವರಾಜ್ ಅವರಿಗೆ ನಾಯಕಿಯಾಗಿ ಸೋನಲ್ ಮಂತೇರೋ ಅವರು ಕಾಣಿಸಿಕೊಂಡಿದ್ದಾರೆ. ರಾಕ್ಷಸ ಒಂದು ಹಾರರ್ ಥ್ರಿಲ್ಲರ್ ಆಗಿದ್ದು, ವಿಶೇಷವಾಗಿ ಟೈಮ್ ಲೂಪ್ ಹಾರರ್ ಸ್ಕ್ರೀನ್ ಪ್ಲೇ ಮೂಲಕ ಕಥೆ ಹೇಳಿದ್ದಾರೆ ನಿರ್ದೇಶಕ ಲೋಹಿತ್ ಅವರು. ಅಂಡ್ ಈ ಸಿನಿಮಾ ಕೂಡ ಮಾರ್ಚ್ 7ಕ್ಕೆ ಥಿಯೇಟರ್ಗೆ ಬರೋದು ಕನ್ಫರ್ಮ್ ಆಗಿದೆ. ಈ ಸಿನಿಮಾ ಆದ್ರೂ ಕಮಾಲ್ ಮಾಡುತ್ತಾ ನೋಡ್ಬೇಕು. ಯಾಕಂದ್ರೆ ಕೆಲವು ವರ್ಷಗಳ ಹಿಂದೆ ಪ್ರಜ್ವಲ್ ದೇವರಾಜ್ ಅವರ ಸಿನಿಮಾಗಳು ಥಿಯೇಟರ್ಗಳಲ್ಲಿ ಸಕ್ಸಸ್ ಕಾಣಲಿಲ್ಲ ಅಂದ್ರೂ ಬೇರೆ ಬೇರೆ ಸಿನಿಮಾ ವ್ಯಾಪಾರಗಳಲ್ಲಿ ನಿರ್ಮಾಪಕರು ಹಾಕಿದ ಬಂಡವಾಳ ಬರ್ತಾ ಇತ್ತು, ನಿರ್ಮಾಪಕರು ಸೇಫ್ ಆಗ್ತಾ ಇದ್ರು. ಬಟ್ ಇತ್ತೀಚೆಗೆ ಪ್ರಜ್ವಲ್ ದೇವರಾಜ್ ಅವರ ಮಾರುಕಟ್ಟೆ ಕೂಡ ಬಿದ್ದೋಗಿದ್ದು, ಈ ಸಿನಿಮಾದ ಮೂಲಕ ಮತ್ತೆ ಕಂಬ್ಯಾಕ್ ಮಾಡ್ತಾರ ನೋಡ್ಬೇಕು. ಈ ಸಿನಿಮಾ ನಿರ್ದೇಶಕರ ಮೇಲೆ ನಂಬಿಕೆ, ಸಿನಿಮಾ ಚೆನ್ನಾಗಿ ಮಾಡಿರ್ತಾರೆ ಅಂತ. ಇನ್ನ ಸಿನಿಮಾ ತಂಡಕ್ಕೆ ಒಳ್ಳೇದಾಗ್ಲಿ ಅಂತ ಹೇಳ್ತೀನಿ. ನಿರ್ಮಾಪಕ KT ಮಂಜುನಾಥ್ ಅವರ ನಿರ್ಮಾಣದ ಹಾಗೂ ಯಾದವ ರಾಜ್ ನಿರ್ದೇಶನದ ಸೂರಿ ಲವ್ ಸಂಧ್ಯಾ. ಈ ಸಿನಿಮಾದಲ್ಲಿ ನಟ ನಿರ್ದೇಶಕ ಶ್ರೀ ಕಾಶಿನಾಥ್ ಅವರ ಮಗ ಅಭಿಮನ್ಯು ಕಾಶಿನಾಥ್ ನಾಯಕನಾಗಿದ್ದು, ಅವರಿಗೆ ಅಪೂರ್ವ ಅವರು ಜೋಡಿಯಾಗಿದ್ದಾರೆ. ಪ್ರತಾಪ್ ನಾರಾಯಣ್ ಅಭಿನಯದ ಸೂರಿ ಲವ್ ಸಂಧ್ಯಾ ಸಿನಿಮಾ ಕೂಡ ಮಾರ್ಚ್ 6ಕ್ಕೆ ಥಿಯೇಟರ್ ನಲ್ಲಿ ತೆರೆ ಕಾಣ್ತಾ ಇದೆ. ಇತ್ತೀಚೆಗಷ್ಟೇ ಸೂರಿ ಲವ್ ಸಂಧ್ಯಾ ಸಿನಿಮಾದ ಟ್ರೈಲರ್ ರಿಲೀಸ್ ಆಗಿದ್ದು, ಒಂದು ಒಳ್ಳೆಯ ರೆಸ್ಪಾನ್ಸ್ ಪಡ್ಕೊಂಡಿದೆ. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ
ಗರಡಿಯಲ್ಲಿ ಬೆಳೆದಿರೋ ಕಲಾವಿದ ಅಂದ್ರೆ ಅದು ಧನ್ವೀರ್ ಅವರು. ನಿರ್ದೇಶಕ ಶಂಕರ್ ರಾಮನ್ ಅವರ ರಚನೆ ಮತ್ತು ನಿರ್ದೇಶನದ ಸಿನಿಮಾ ವಾಮನ. ಅಂಡ್ ಸಿನಿಮಾಗೆ ನಾಯಕಿಯಾಗಿ ಗ್ರೀಷ್ಮಾ ನಾನಯ್ಯ ಇದ್ದು, ಮಹೇಂದ್ರ ಸಿಂಹ ಅವರ ಕ್ಯಾಮ್ರಾ ವರ್ಕ್ ಮಾಡಿದ್ದು, ಅಜ್ನೀಶ್ ಲೋಕನಾಥ್ ಮ್ಯೂಸಿಕ್ ಮಾಡಿದ್ದಾರೆ. ಅಂಡ್ ಈ ಸಿನಿಮಾ ಇದೇ ಏಪ್ರಿಲ್ 10ಕ್ಕೆ ತೆರೆಗೆ ಬರಲಿದೆ. ನಿರ್ದೇಶಕ ಭರತ್ ವರ್ಷ ಅವರ ನಿರ್ದೇಶನದ ಸಿನಿಮಾ ಅಂಡ್ ಸುಖಿ ಅವರ ಸ್ಟೋರಿ, ಸ್ಕ್ರೀನ್ ಪ್ಲೇ, ಡೈಲಾಗ್ ಬರೆದಿರೋ ಹೊಸ ಸಿನಿಮಾ ಇಂಟರ್ವೆಲ್. ಈ ಸಿನಿಮಾದ ಒಂದು ಹಾಡು ಅಂದ್ರೆ ಅನ್ಎಂಪ್ಲಾಯ್ಮೆಂಟ್ ಅನ್ನೋ ಒಂದು ಯೂತ್ಫುಲ್ ಸಾಂಗ್, ಅಂದ್ರೆ ಕೆಲಸ ಇಲ್ಲದೆ ಕೆಲಸ ಹುಡುಕೋ ಹುಡುಗರ ನೋವಿನ ಹಾಡನ್ನ ರಿಲೀಸ್ ಮಾಡಿದೆ ಸಿನಿಮಾ ತಂಡ. ಹಾಡು ಕ್ಯಾಚಿ ಆಗಿದೆ ಕೂಡ. ಈ ಸಿನಿಮಾಗೆ ವಿಕಾಸ್ ವಸಿಷ್ಠ ಅವರು ಮ್ಯೂಸಿಕ್ ಮಾಡಿದ್ದು. ಸಿನಿಮಾ ಇದೇ ಮಾರ್ಚ್ 7ಕ್ಕೆ ತೆರೆಗೆ ಬರಲು ರೆಡಿಯಾಗಿದೆ. ನಿರ್ದೇಶಕ ಜನಾರ್ದನ್ ಚಿಕ್ಕಣ್ಣ ಅವರ ನಿರ್ದೇಶನದ ಹಾಗೂ ನಿರ್ದೇಶಕ ಹೇಮಂತ್ ರಾವ್ ಅವರ ನಿರ್ಮಾಣದ ರಂಗಾಯಣ ರಘು ಅವರು ಮೇನ್ ಲೀಡ್ ಅಲ್ಲಿ ಕಾಣಿಸಿಕೊಂಡಿರುವ ಸಿನಿಮಾ ಅಜ್ಞಾತವಾಸಿ. ಅಂಡ್ ಈ ಸಿನಿಮಾದ ಶೂಟಿಂಗ್ ಮತ್ತು ಇನ್ನುಳಿದ ಕೆಲಸಗಳನ್ನೆಲ್ಲ ಮುಗಿಸಿ ಸಿನಿಮಾ ಬಿಡುಗಡೆಗೆ ತಯಾರಾಗಿದೆ. ಇನ್ನ ರಂಗಾಯಣ ರಘು ಅವರ ಜೊತೆ ಪಾವನ ಗೌಡ, ಸಿದ್ದು ಮೂಲಿಮನಿ ಜೊತೆಯಾಗಿದ್ದು ಸಿನಿಮಾ ಇದೇ ಏಪ್ರಿಲ್ 11ಕ್ಕೆ ತೆರೆಗೆ ಬರೋದು ಕನ್ಫರ್ಮ್ ಆಗಿದೆ. ಗೋಲ್ಡನ್ ಸ್ಟಾರ್ ಗಣೇಶ್ ಅವರ ಮುಂದಿನ ಸಿನಿಮಾ ಪಿನಾಕ. ಅಂಡ್ ಈ ಸಿನಿಮಾವನ್ನ ಪೀಪಲ್ ಮೀಡಿಯಾ ಫ್ಯಾಕ್ಟರಿಯಲ್ಲಿ ನೃತ್ಯ ನಿರ್ದೇಶಕ ಧನಂಜಯ್ ಅವರು ಮೊದಲ ಬಾರಿಗೆ ನಿರ್ದೇಶನ ಮಾಡ್ತಾರ ಸಿನಿಮಾ. ಅಂಡ್ ಈ ಸಿನಿಮಾಗೆ ಇದೀಗ ನಾಯಕಿಯ ಎಂಟ್ರಿ ಆಗಿದೆ. ತೆಲುಗಿನ ಕ ಮತ್ತು ಹಾಯ್ ಹಾಗೂ ಮೋಹನ್ ಲಾಲ್ ಅಭಿನಯದ ಕನ್ನಡದ ನಿರ್ದೇಶಕ ನಂದ ಕಿಶೋರ್ ಅವರ ನಿರ್ದೇಶನದ ಋಷಭ ಸಿನಿಮಾದ ನಾಯಕಿಯಾಗಿ ಗುರುತಿಸಿಕೊಂಡಿರುವ ನಯನ ಸಾರಿಕಾ ಅವರು ಪಿನಾಕ ಸಿನಿಮಾದಲ್ಲಿ ಗೋಲ್ಡನ್ ಸ್ಟಾರ್ಗೆ ಜೋಡಿಯಾಗಿದ್ದಾರೆ. ಅಂಡ್ ಈ ಸಿನಿಮಾದ ಚಿತ್ರೀಕರಣ ಸದ್ಯದಲ್ಲೇ ಶುರುವಾಗಲಿದೆ. ನಟ ನವೀನ್ ಶಂಕರ್ ಅವರ ನೋಡಿದವರು ಏನಂತಾರೆ ಸಿನಿಮಾ ಎಲ್ಲ ಕಡೆ ಒಂದು ಒಳ್ಳೆಯ ರೆಸ್ಪಾನ್ಸ್ ಪಡೆದುಕೊಂಡು ಈ ಸಿನಿಮಾ ಬಿಡುಗಡೆಯಾಗಿ ಇದೀಗ ಗ್ರ್ಯಾಂಡ್ 25 ಡೇಸ್ ಕಂಪ್ಲೀಟ್ ಮಾಡಿದೆ. ಅಂಡ್ ಇದರ ಜೊತೆಗೆ ಎಲ್ಲೋ ಜೋಗಪ್ಪ ನಿನ್ನ ಅರಮನೆ, ಭಾವತೀರ ಯಾನ ಸಿನಿಮಾಗಳು ಕೂಡ ಹೋದ ವಾರ ಬಿಡುಗಡೆಯಾಗಿ ಒಂದು ಒಳ್ಳೆಯ ರೆಸ್ಪಾನ್ಸ್ ಪಡೆದುಕೊಂಡಿವೆ. ಇನ್ನು ಯಾರು ಸಿನಿಮಾ ನೋಡಿಲ್ಲ ದಯವಿಟ್ಟು ನೋಡಿ, ಒಂದು ಒಳ್ಳೆ ಫೀಲ್ ಕೊಡ್ತವೆ ಈ ಸಿನಿಮಾಗಳು ಅಂತ ಹೇಳ್ತೀನಿ. ಅಂಡ್ ಈ ವಾರ ಕೂಡ ಹಲವು ಸಿನಿಮಾಗಳು ರಿಲೀಸ್ ಆಗಿದಾವೆ. ಅದರ ಡೀಟೇಲ್ ಅನ್ನ ನಮ್ಮ ಚಾನೆಲ್ ನಲ್ಲಿ ಪೋಸ್ಟ್ ಮಾಡಿದೀನಿ, ಹೋಗಿ ನೋಡಿ. ಸ್ನೇಹಿತರೆ, ನಾವುಗಳು ದಿನನಿತ್ಯ ಬಳಸೋ ಕೆಲವು ವಸ್ತುಗಳನ್ನ ಆನ್ಲೈನ್ ಅಲ್ಲಿ ಖರೀದಿ ಮಾಡ್ತೀವಿ. ಅಂತಹ ಕೆಲವು ಉಪಯುಕ್ತ ವಸ್ತುಗಳನ್ನ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿದ್ದೀವಿ, ಹೋಗಿ ಒಮ್ಮೆ ನೋಡಿ. ಇಷ್ಟ ಆದ್ರೆ ಲಿಂಕ್ ಅನ್ನ ಬಳಸಿ ನೀವು ಖರೀದಿ ಮಾಡಬಹುದು. ನೀವು ಮಾಡೋ ಪ್ರತಿ ಖರೀದಿಯಿಂದ ಸಣ್ಣ ಮಟ್ಟದ ಕಮಿಷನ್ ನಮ್ಮ ಚಾನಲ್ಗೆ ಸಿಗುತ್ತೆ. ಆದ್ರೆ ಅದಕ್ಕಾಗಿ ನೀವು ಯಾವುದೇ ಹೆಚ್ಚುವರಿ ಹಣ ಕೊಡಬೇಕಾಗಿಲ್ಲ. ದಯಮಾಡಿ ಖರೀದಿ ಮಾಡಿ ಸಹಾಯ ಮಾಡಿ. ನಮ್ಮ ರಾಕಿಂಗ್ ಸ್ಟಾರ್ ಯಶ್ ಮತ್ತು ಕೆವಿಎನ್ ಸಂಸ್ಥೆಯ ಸಿನಿಮಾ ಗೀತು ಮೋಹನ್ ದಾಸ್ ಅವರ ನಿರ್ದೇಶನದ ಭಾರಿ ನಿರೀಕ್ಷೆಯ ಸಿನಿಮಾ ಟಾಕ್ಸಿಕ್. ಅಂಡ್ ಈ ಸಿನಿಮಾ ಇವಾಗ ಬರೀ ಪ್ಯಾನ್ ಇಂಡಿಯಾ ಅಲ್ಲ, ಇದು ಪ್ಯಾನ್ ವರ್ಲ್ಡ್ ಸಿನಿಮಾ ಆಗಿ ತಯಾರಾಗ್ತಾ ಇದೆ. ಹೌದು, ಏನಪ್ಪ ವಿಷಯ ಅಂದ್ರೆ ಸಾಮಾನ್ಯವಾಗಿ 1-2 ಭಾಷೆಗಳಲ್ಲಿ ಸಿನಿಮಾ ಶೂಟಿಂಗ್ ಮಾಡಿ ಬೇರೆ ಬೇರೆ ಭಾಷೆಗಳಿಗೆ ಡಬ್ಬಿಂಗ್ ಮಾಡೋದು ನಾರ್ಮಲ್ ವಿಚಾರ. ಆ ರೀತಿ ಮಾಡೋದ್ರಿಂದ ಕೆಲವು ಸಾರಿ ಲಿಪ್ ಶಿಂಕ್ ಸರಿಯಾಗಿ ಆಗೋದಿಲ್ಲ, ನೋಡುಗರಿಗೆ ಕನೆಕ್ಟ್ ಆಗೋಕೆ ಕಷ್ಟ ಆಗುತ್ತೆ. ಹಾಗಂತ ಎಲ್ಲಾ ಭಾಷೆಗಳಲ್ಲೂ ಪೂರ್ತಿ ಸಿನಿಮಾ ಶೂಟ್ ಮಾಡೋದು ಕೂಡ ಕಷ್ಟ. ಹಾಗಾಗಿ ಕೆಲವು ಸಾರಿ ಕ್ಲೋಸ್ ಅಪ್ ನಲ್ಲಿ ಬರೋ ಶಾರ್ಟ್ ಗಳನ್ನ ಮಾತ್ರ ಬೇರೆ ಭಾಷೆಗಳಲ್ಲಿ ಶೂಟ್ ಮಾಡಿ ವೈಡ್ ಅಲ್ಲಿ ಬರುವಂತ ಶಾರ್ಟ್ ಗಳನ್ನ ಓವರ್ಲಾಪ್ ಮಾಡಿ ಶೂಟ್ ಕೂಡ ಮಾಡ್ತಾರೆ. ಇದರಿಂದ ಸಿನಿಮಾದ ಬಡ್ಜೆಟ್ ಮೇಂಟೈನ್ ಆಗುತ್ತೆ ಕೂಡ. ಇನ್ನ ಟಾಕ್ಸಿಕ್ ಸಿನಿಮಾ ಕನ್ನಡ ಸೇರಿದಂತೆ ಹಲವು ಭಾಷೆಗಳಲ್ಲಿ ಡಬ್ಬಿಂಗ್ ಆಗಬೇಕಾಗಿರೋ ಪ್ಯಾನ್ ಇಂಡಿಯಾ ಸಿನಿಮಾ. ಆದ್ರೆ ಇವಾಗ ಬಂದಿರೋ ಮಾಹಿತಿ ಪ್ರಕಾರ ಕನ್ನಡ ಹಾಗೂ ಇಂಗ್ಲಿಷ್ ಭಾಷೆಗಳಲ್ಲಿ ಸಿನಿಮಾವನ್ನ ಚಿತ್ರೀಕರಣ ಮಾಡಲಾಗ್ತಾ ಇದೆಯಂತೆ. ಸಿನಿಮಾವನ್ನ ಪ್ಯಾನ್ ವರ್ಲ್ಡ್ ಗೆ ತಲುಪಿಸೋ ಕೆಲಸ ಇವಾಗ ನಮ್ಮ ಕನ್ನಡದಿಂದ ಆಗ್ತಾ ಇರೋದು ಹೆಮ್ಮೆ ಪಡೋ ವಿಷಯ ಅಂತ ಹೇಳ್ತೀನಿ. ಇನ್ನ ನಿರ್ದೇಶಕ ಅನೂಪ್ ಭಂಡಾರಿ ಅವರ ಬಿಲ್ಲಾ ರಂಗ ಭಾಷಾ ಸಿನಿಮಾ 3D ಮತ್ತು 2D ಯಲ್ಲಿ ತಯಾರಾಗ್ತಾ ಇದ್ದು, ಕಿಚ್ಚ ಸುದೀಪ್ ಅವರು ಮ್ಯಾಕ್ಸ್ ಸಿನಿಮಾದ ನಂತರ ಕನ್ನಡದ ಬಿಗ್ ಬಾಸ್ ಅದಾದ್ಮೇಲೆ ಇವಾಗ CCL ನಲ್ಲಿ ಬ್ಯುಸಿಯಾಗಿದ್ದಾರೆ. ಅಂಡ್ ಅವರ ಬಹು ನಿರೀಕ್ಷೆಯ ಮುಂದಿನ ಸಿನಿಮಾ BRB. ಶೂಟಿಂಗ್ ಸದ್ಯದಲ್ಲೇ ಸ್ಟಾರ್ಟ್ ಆಗ್ತಾ ಇದೆ. ಸೆಟ್ ವರ್ಕ್ ಎಲ್ಲ ಆಲ್ಮೋಸ್ಟ್ ಕಂಪ್ಲೀಟ್ ಆಗ್ತಾ ಇದೆ. ಪ್ರಿಪ್ರೇಷನ್ಸ್ ಎಲ್ಲ ಆಗಿದೆ. ಸೊ ಸದ್ಯದಲ್ಲೇ ಅನೌನ್ಸ್ ಮಾಡ್ತೀವಿ ಶೂಟ್ ಸ್ಟಾರ್ಟ್ ಆಗೋದನ್ನು. ಶೂಟಿಂಗ್ ಮಾಡ್ಕೋತೀವಿ, ಆಮೇಲೆ ಆಡಿಯನ್ಸ್ ಅನ್ಕೋಬಾರ್ದು ಕ್ರಿಕೆಟ್ ಆಡ್ಕೊಂಡು ಟೈಮ್ ಕಳೀತಾ ಇದೀವಿ ಅಂತ. ಖಂಡಿತ ಇವಾಗ ಕಂಪ್ಲೀಟ್ ಫೋಕಸ್ ವಿಲ್ ಬಿ ಆನ್ ಬಿಲ್ಲಾರಂಗ ಭಾಷಾ, ಬಟ್ ಹೋಪ್ಫುಲಿ ನೆಕ್ಸ್ಟ್ ಇಯರ್. ಬಿಲ್ಲಾ ರಂಗ ಭಾಷಾ ಒಂದು ಫ್ಯೂಚರಿಸ್ಟಿಕ್ ಸಿನಿಮಾ. ಇದೇ ಮಾರ್ಚ್ 2ನೇ ವಾರದಿಂದ ಚಿತ್ರೀಕರಣ ಶುರುವಾಗಲಿದ್ದು, ಇದಕ್ಕಾಗಿ ಬೆಂಗಳೂರಿನಲ್ಲಿ 4 ಎಕರೆ ಜಾಗದಲ್ಲಿ ದೊಡ್ಡ ಸೆಟ್ ನಿರ್ಮಾಣದ ಕೆಲಸ ನಡೀತಾ ಇದೆ. ಹಾಗೆ VFX ಪ್ಲಾನಿಂಗ್ ಕೂಡ ನಡೀತಿದ್ದು 20 ರಿಂದ 25 ದಿನಗಳ ಶೂಟಿಂಗ್ ಪ್ಲಾನಿಂಗ್ ನಲ್ಲಿದೆ ಚಿತ್ರತಂಡ. CCL ಮುಗಿತಿದ್ದಂತೆ ಕಿಚ್ಚ ಸುದೀಪ್ ಅವರ ಹಲವು ಭಾಗದ ಚಿತ್ರೀಕರಣ ಶುರುವಾಗಲಿದ್ದು, ಇನ್ನು ಉಳಿದ ಕಲಾವಿದರ ಮಾಹಿತಿ ಇನ್ನಷ್ಟೇ ಬರಬೇಕಿದೆ. ಸಿನಿಮಾದ ಮತ್ತಷ್ಟು ಮಾಹಿತಿನ ನಮ್ಮ ಚಾನೆಲ್ನಲ್ಲಿ ಆದಷ್ಟು ಬೇಗ ನಿಮಗೆ ತಲುಪಿಸ್ತೀವಿ ಅಂತ ಹೇಳ್ತಾ, ಇದಿಷ್ಟು ಕನ್ನಡ ಸಿನಿಮಾಗಳ ಹೊಸ ಅಪ್ಡೇಟ್ ವಿಡಿಯೋ ಆಗಿತ್ತು. ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಅಂಡ್ ಇಷ್ಟ ಆಗಿದ್ರೆ ಒಂದೇ ಒಂದು ಲೈಕ್ ಹಾಕಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರೀತಿಯಿಂದ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ.